ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಸಂಸ್ಕೃತಿಯನ್ನು ಸಾರುವ ಉತ್ಸವ ಆಗಿರೋದ್ರಿಂದ ನಮ್ಮ ನಾಡಿನ ಹೆಮ್ಮೆಯ ನಾಯಕ ಅಂತ ಗುರುತಿಸ್ಕೊಳ್ತಾ ಇದ್ದಾರೆ. ವಿಶಿಷ್ಟ ನಡೆಯ ಮುಖೇನ ಮಾನ್ಯ ಶಾಸಕರು ಈಗ ಡೋಲ ನುಡಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ದೊರಕಿಸಿಕೊಳ್ತಾರೆ. ಮಾತಾಡ್ಬೇಕು, ಹಂಚ್ಕೋಬೇಕು ಅಂತ ಅನ್ಸುತ್ತೆ. ಆದ್ರೆ ಎಷ್ಟು ಕಾರ್ಯಕ್ರಮಗಳು, ಎಷ್ಟು ಒತ್ತಡಗಳು ಎಷ್ಟಿರ್ತಾವಂದ್ರೆ ಪುಟಗಳ ಗಟ್ಲೆಗಳೇ ತಗೊಂಡ್ ಬರ್ತೀನಿ. ಇಲ್ಲಿ ನಿಮ್ಮನ್ನೆಲ್ಲ ನೋಡಿದ ಕೂಡಲೇ ನಾನು ಬ್ಲಾಂಕ್ ಆಗ್ಬಿಡ್ತೀನಿ. ಇದು ಒಂದು ವೈದ್ಯರ ಟಿಪಿಕಲ್ ಕ್ಯಾರೆಕ್ಟರ್. ಯಾಕಂದ್ರೆ ಯೋಚನೆಗಳು ತುಂಬಾ ಫೋಕಸ್ಡ್ ಆಗಿ ಎಷ್ಟಕ್ ಬೇಕೋ ಅಷ್ಟಿರುತ್ತೆ. ತುಂಬಾ ವಿಷಯಗಳು ತಿಳ್ಕೊಂಡು ಮಾತಾಡಕ್ ಹೋದಾಗ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಸೊ ಕೆಲಸ ಮಾಡೋದ್ ಗೊತ್ತು, ಮಾತಾಡೋದ್ ಗೊತ್ತಿಲ್ಲ. ಆದ್ರೆ ದಿನಕ್ಕೆ 10 ಸ್ಟೇಜ್ಗಳಲ್ಲಿ ನಿಲ್ಸಿ ಮಾತಾಡ್ರಿ ಅಂತ ಕೂರಿಸ್ತೀರಾ. ಆದ್ರೆ ನಿಜವಾಗ್ಲೂ ನಮ್ಗೆ ಇದೇ ನಾನು ಯಾಕೆ ಹೇಳ್ತೀನಿ ಅಂದ್ರೆ 3 ವರ್ಷದ ಹಿಂದೆ ಇದೇ ಒಂದು ಸಣ್ಣ ವೇದಿಕೆ ಗುಡೇಕೋಟೆ KPS ಶಾಲೆಯಲ್ಲಿ ಎಲ್ಲ ನಮ್ಮ ಪ್ರೀತಿಯ ಗುಡೇಕೋಟೆ ಭಾಗದ ಮುಖಂಡರು, ವಿಶೇಷವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಮತ್ತು ಎಲ್ಲ ಇಲ್ಲೇ ಇರುವಂತ ನಮ್ಮ ಗುಡೇಕೋಟೆಯ ಮುಖಂಡರೆಲ್ಲ ಸೇರಿ ಇವತ್ತು ಒಂದು ಒನಕೆ ಭವನ ಉತ್ಸವನ KPS ಶಾಲೆಯಲ್ಲಿ ಚಿಕ್ಕದಾಗ ಮಾಡಿ ನನ್ನ ವಿಶೇಷ ಅತಿಥಿಯಾಗಿ ಕರೆದು ಸನ್ಮಾನ ಮಾಡಿ ಮತ್ತೆ ನಮ್ಗೆ ಎಲ್ಲಾ ರೀತಿ ಸ್ವಾಗತ ಕೊಟ್ಟು ಅವತ್ತು ಇದು ಒಂದು ಕಾರ್ಯಕ್ರಮಕ್ಕೆ ಮುಂದೆ ನೀವು ರಾಜ್ಯ ಮಟ್ಟದ ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮ ಅಂತ ಒಂದು ಮನವಿ ಮಾಡೋದು. ಅದಕ್ಕೆ ಆ ಒಂದು ಇಂಥ ದೊಡ್ಡ ವೇದಿಕೆ ಆಗುತ್ತೆ ಅಂತ ಖಂಡಿತ ನಾನು ಅಂದ್ಕೊಂಡಿರ್ಲಿಲ್ಲ, ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ಆದ್ರೆ ನಿಮ್ಮೆಲ್ಲರ ನಿರೀಕ್ಷೆಯಂತೆ ಇವತ್ತು ಏನು ಜನಪರವಾದಂತ ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದ ಸರ್ಕಾರ, ಮತ್ತೆ DK ಶಿವಕುಮಾರ್ ಸಾಹೇಬ್ರ ನೇತೃತ್ವದ ಸರ್ಕಾರ ಮತ್ತು ನಮ್ಮೆಲ್ಲರಿಗೆ ಯಾವಾಗ್ಲೂ ಹಿತೈಷಿಗಳಾದಂತಹ ಜಿಲ್ಲಾ ಉಸ್ತುವಾರಿ ಸಚಿವರು DZ ಜಮೀರ್ ಅಹಮದ್ ಖಾನ್ ಅವರು, ಮತ್ತೆ ನಮ್ಮ ಮಾರ್ಗದರ್ಶಕರಾದಂತ ತುಕಾರಾಮಣ್ಣನವರು ಮತ್ತು ನಮ್ಮ ಸಂತೋಷ್ ಲಾಡ್ ಅವರ ಮಾರ್ಗದರ್ಶನದಂತೆ ತಾಲೂಕಿನ ಒಂದು ಉತ್ತಮ ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ಒಂದು ಉತ್ತಮ ವೇದಿಕೆ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಯಾಕೆ ಗುಡೇಕೋಟೆನ ಎಲ್ಲರೂ ಹೇಳ್ತಾರೆ, ಏನಾದ್ರು ಉತ್ಸವಗಳು ಮಾಡ್ಬೇಕು, ಏನಾದ್ರು ಜಾತ್ರೆಗಳು ಮಾಡ್ಬೇಕು, ಏನಾದ್ರು ಫಂಕ್ಷನ್ಸ್ ಮಾಡ್ಬೇಕಂದ್ರೆ ಜಾತಿಗಳಿಗೆ ಒಂದು ಧಾರ್ಮಿಕವಾಗಿ ಇಲ್ಲ ಜಾತಿಗಳಿಗೆ ಸೀಮಿತವಾಗಿ ನಾವು ಮಾಡಕ್ ಶುರು ಮಾಡ್ತೀವಿ. ಆದ್ರೆ ಗುಡೇಕೋಟೆ ಇವತ್ತು ಮಾಡೋದಕ್ಕೆ ನಿಜವಾಗ್ಲೂ ಇಷ್ಟು ಒಳ್ಳೆ ವೇದಿಕೆ ಆಗಕ್ಕೆ ಇವತ್ತು ಕಾರಣ ಅಂತಂದ್ರೆ ಈ ಭಾಗದಲ್ಲಿ ನಾನು ಮಾಧ್ಯಮ ಮಿತ್ರ ಹೇಳ್ತಾ ಇದ್ದೆ, ಯಾಕೆ ನೀವು ಗುಡೇಕೋಟೆಗೆ ಚೂಸ್ ಮಾಡ್ಕೊಂಡು ಇಷ್ಟು ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡ್ತಾ ಇದೀರಿ ಅಂತಂದ್ರೆ ಇವತ್ತು ರಾಜ್ಯ ಮಟ್ಟದಲ್ಲಿ ತುಂಬಾ ಗುಡೇಕೋಟೆ ಪ್ರಸಿದ್ಧಿ ಆಗ್ಬೇಕಾಗಿದೆ. ಯಾಕೆಂದ್ರೆ ನಾವು ಇವತ್ತು ಪ್ರಸಿದ್ಧಿ ಆಗಿರೋದು ಕಡು ಬಡತನದಿಂದ, ಬಾಲ್ಯ ವಿವಾಹದಿಂದ, ಮತ್ತೆ ಅನಕ್ಷರತೆಯಿಂದ, ಪೋಕ್ಸೋ ಕೇಸುಗಳಿಂದ, ಮತ್ತೆ ಶಿಕ್ಷಣ ಕೊರತೆಯಿಂದ, ಆರೋಗ್ಯ ಕೊರತೆಯಿಂದ ಈ ಭಾಗದಲ್ಲಿ ಮತ್ತೆ ರಾಜ್ಯದಲ್ಲಿ ಅತಿ ಹಿಂದುಳಿದ ತಾಲೂಕು ಮತ್ತೆ ಹಿಂದುಳಿದ ಒಂದು ಹೋಬಳಿ ಅಂತ ಏನಾದ್ರು ಇದ್ರೆ ಅದು ಗುಡೇಕೋಟೆ ಹೋಬಳಿ ಅದು. ಸೊ ಇಂತ ಇದನ್ನ ಮುನ್ನೆಲೆಗೆ ತರಬೇಕು. ಇದು ಒಂದು ಸಾಮಾಜಿಕವಾಗಿ, ಆರ್ಥಿಕವಾಗಿ ಅವರಿಗೆ ಒಂದು ಬಲ ಕೊಡ್ಬೇಕು ಈ ಭಾಗದ ಜನರಿಗೆ ಅಂತಂದ್ರೆ ನಾವು ಇಲ್ಲಿರ್ತಕ್ಕಂತ ಈ ಒಂದು ಮೌಢ್ಯವನ್ನು, ಈ ಒಂದು ಅನಕ್ಷರತೆಯನ್ನು, ಇಲ್ಲಿರುವಂತ ಪಿಡುಗುಗಳನ್ನು, ಸಾಮಾಜಿಕ ತೊಡೆದಾಕ್ಬೇಕು ಅಂತಂದ್ರೆ ಇಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ಬೇಕು ಅಂತ ಮಾತ್ರ ಸಾಧ್ಯ ಅನ್ನೋದೊಂದು ದೃಷ್ಟಿಯಿಂದ ಇವತ್ತು ಅದಕ್ಕೆ ಒಂದು ಒಳ್ಳೆ ವೇದಿಕೆ ಆಗಿದ್ದು. ಈ ನಾನು ಮಾತಾಡ್ಬೇಕಾದ್ರೆ ನನ್ನ ತಾಯಿ ಒಬ್ಬ ಕೂಡ ಬಂದ್ರು. ಅವರು ಒಂದು ಕಂಡೀಷನ್ ಹಾಕಿದ್ರು ಮನೆಯಲ್ಲಿ, ನೀನು ಸ್ಟೇಜ್ ಕರೆಯಲ್ಲ ಅಂದ್ರೆ ಮಾತ್ರ ನಾನು ಬರ್ತೀನಿ ಅಂತೇಳಿ. ಇಲ್ಲ, ನಿನ್ನ ಮೂರ್ತಿಯಲ್ಲಿ ಇಟ್ಟಿದೀವಿ, ನೀನ್ ಬರೋದ್ ಬೇಕಿಲ್ಲ, ನಿನ್ ಮೂರ್ತಿ ಇದೆ ಇಲ್ಲಿ, ನೀನ್ ಬಂದು ಕುತ್ಕೊಂಡ್ರೆ ಸಾಕು, ನನ್ಗೆ ಸಮಾಧಾನ ಆಗ್ತದೆ ಅಂತ ಹೇಳ್ದೆ. ಸೊ ನನ್ನ ಮನವಿಗೆ ಹೋಗೊಟ್ಟು ಇವತ್ತು ನಮ್ಮ ತಾಯಿ ಬಂದಿದ್ದಾರೆ ನೋಡಿ. ಇವತ್ತು ನಮ್ಮ ಅಧ್ಯಕ್ಷರು ಕೃಷ್ಣ ಹೇಳ್ತಾ ಇದ್ರು, ಈ ಜಾಗದ ಇವತ್ತು ವೇದಿಕೆಗೆ ಅವಕಾಶ ಕೊಟ್ಟಂತ ಮುಸ್ಲಿಂ ಸಮಾಜಕ್ಕೆ ಒಂದು ಧನ್ಯವಾದ ಹೇಳ್ತಾ ಇದ್ರು. ಅದೇ ರೀತಿ ಜನ್ಮ ಕೊಟ್ಟಂತವ್ರು ಒಂದು ಸಮಾಜ, ಜಾಗ ಕೊಟ್ಟಂತವ್ರು ಒಂದು ಸಮಾಜ, ನಾವೆಲ್ಲ ಸೇರಿ ಆಚರಣೆ ಮಾಡ್ತಕ್ಕಂಥದ್ದು ಇನ್ನೊಂದು ಸಮಾಜಕ್ಕೆ. ಇವತ್ತು ಎಲ್ಲ ಸಮಾಜದಲ್ಲಿ ಇವತ್ತು ಕೂತ್ಕೊಂಡು ಇಲ್ಲಿ ಒಂದು ಆಚರಣೆ ಮಾಡ್ತಾ ಇದೀವಿ. ನಾನು ಎಲ್ಲರಿಗೂ ಕಳಕಳಿ ಮನವಿ, ಯಾರನ್ನೋ ನಮ್ಮ ಇತಿಹಾಸ ಪುರುಷನ್ನ, ಸಾಮಾಜಿಕ ಸ್ವಾತಂತ್ರ್ಯಕ್ಕಾಗಿ ಹೋರಾಟಗಾರನ ಯಾವತ್ತು
ಒಂದು ಸಮಾಜಕ್ಕೆ ಒಂದು ವರ್ಗಕ್ಕೆ ಸೀಮಿತರಾಗಿ ಮಾಡಬೇಡಿ ಅನ್ನೋದು ನನ್ನ ಕಳಕಳಿಯ ಮನವಿ. ಯಾಕೆಂತಂದ್ರೆ ನಾವಿನ್ನು ಮಾಡ್ಬೇಕಾಗಿರೋದು ತುಂಬಾ ಇದೆ. ಯಾಕೆ ನಾನು ಹೇಳಿದೆ, ನನ್ನ ಫೋಕಸ್ ಏನಿದ್ರು ಇಲ್ಲಿರುವಂತ ಬಡತನವನ್ನ ಇವತ್ತು ಗುರುತಿಸಿ ಎಲ್ಲ ಒಂದು ಉತ್ತಮ ಅವ್ರಿಗೆ ಒಂದು ಆರೋಗ್ಯದ ವಿಷಯದಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಮೂಲಭೂತ ಸೌಕರ್ಯಗಳ ಒದಗಿಸೋದಕ್ಕೆ. ಯಾಕೆಂತಂದ್ರೆ ನನ್ಗೆ ಎಲ್ಲೋ ಇರೋಂತ ಒಂದು ವೈದ್ಯನ ಇವತ್ತು ತಗೊಂಡ್ ಬಂದು, ಇವತ್ತು ಮುಂಚೆ ಎಲ್ಲ NT ಬೊಮ್ಮಣ್ಣವ್ರ ಮಗ ಅಂತ ಇದ್ರು, ನನ್ನೆಲ್ಲ ಪ್ರೀತಿಯಿಂದ ಸೀನಪ್ಪ ಅಂತ ಇದ್ರು. ಆಮೇಲೆ ಡಾಕ್ಟರ್ ಅಂದ್ರು. ಈಗ ಅವ್ಯಾವ ಅನ್ನಕ್ಕೆ ಅವ್ರಿಗೆ ಹಿಂಜರಿಕೆ ಆಗ್ತದೆ. ಡಾಕ್ಟರ್ ಶ್ರೀನಿವಾಸ್ NT ಶಾಸಕರು ಅಂತ ಹೇಳ್ತಾರೆ. ಇಂತ ಒಂದು ಕುಗ್ರಾಮದ ಒಂದು ಅನಕ್ಷರಸ್ಥ ಮಹಿಳೆ ತಾಯಿಯ ಅನಕ್ಷರಸ್ಥ ತಂದೆ ತಾಯಿಗಳ NT ಬೊಮ್ಮಣ್ಣ ಓಬವ್ವರ ಮಗ ಇವತ್ತು ಒಂದು ಒನಕೆ ಓಬವ್ವ ಉತ್ಸವಕ್ಕೆ ಅಧ್ಯಕ್ಷರಾಗಿ ಮಾತಾಡ್ತಾ ಇರ್ತಕ್ಕಂದ್ರೆ ನೀವು ಕೊಟ್ಟಂತ ಈ ಒಂದು ಪ್ರೀತಿ, ಇದಕ್ಕೆ ಸಹಕಾರ ಕೊಡ್ತಾ ಇರೋರು ನಮ್ಮ ಪ್ರೀತಿಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ರು ಮತ್ತು DK ಶಿವಕುಮಾರ್ ಸಾಹೇಬ್ರು. ನನ್ಗೆ ಎಷ್ಟು ಖುಷಿ ಆಗ್ತದೆ ಅಂತಂದ್ರೆ, ನಿನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ಬೇಕಾದ್ರೆ ಒಂದು 10 ಮುಖ್ಯಮಂತ್ರಿಗಳ ವಿಶೇಷ ಒಂದು ಪರಿಹಾರ ನಿಧಿ ನಮ್ಮ ತಾಲೂಕಿನಲ್ಲಿ ಬಡವರು ತೀರ್ಕೊಂಡಿರೋಕೆ ತಗೊಂಡೋದೆ. ಅಲ್ಲಿ ಅನೇಕ 5-6 ಸಚಿವರು 10 ಶಾಸಕರು ನಿಂತಿದ್ರು. ನನ್ನ ಪತ್ರ ನೋಡಿದ್ರು. ಸುಮಾರು 10 ನಿಮಿಷ ತಲೆ ಎತ್ತಿದಂಗೆ ಎಲ್ಲದಕ್ಕೂ ವಿಶೇಷ ಪ್ರಕರಣ ಅಂತ ಹೇಳ್ಬಿಟ್ಟು ಪ್ರತಿಯೊಂದಕ್ಕೂ 2 ಲಕ್ಷ ಬರೆದು ಸಹಿ ಮಾಡಿದ್ರು. ಎಲ್ಲರೂ ಕೇಳ್ತಾ ಇದ್ರು, ಅವ್ನಿಗೆ ಯಾಕೆ ಅಷ್ಟು ಸಮಯ ಕೊಡ್ತೀರಾ ನೀವು, ನಮ್ಗೆ ಇಷ್ಟು ಅರ್ಜೆಂಟ್ ಆಗಿ ಆಮೇಲೆ ನೋಡ್ತೀನಿ ಅಂತ ಹೇಳ್ತೀರಾ ಅಂದ್ರೆ, ಅವನು ತುಂಬಾ ಸಮಾಜದ ಕಳಕಳಿ ಆಗಿರ್ತಾನೆ. ಅವನ್ನ ಆಗ್ಲೇ ನಾನು ಜಡ್ಜ್ ಮಾಡಿದ್ದೀನಿ. ಅವನು ಆ ತಾಲೂಕಿನ ಬಡವರ ಜೊತೆ ನಿಂತ್ಕೊಂಡಿದ್ದಾನೆ, ಅದು ನನಗೆ ಗೊತ್ತಿದೆ. ಅದಕ್ಕೋಸ್ಕರ ಅವ್ನು ಏನೇ ತಗೊಂಡ್ ಬಂದಿಟ್ಟು ನಾನು ಸೈನ್ ಮಾಡ್ತೀನಿ ಅಂತ ಒಂದು ಉತ್ತಮ ಬಾಂಧವ್ಯವನ್ನು ಆ ತಾಲೂಕಲ್ಲಿ ಆ ಜನರ ಪ್ರೀತಿ ಗಳಿಸಿದ್ದಾನೆ. ಇಂಥವ್ರಿಗೆ ನಾವು ಸಹಕಾರ ಕೊಡ್ಬೇಕು ಅಂತ ಹೇಳಿದಾಗ ನಿಜವಾಗ್ಲೂ ನನ್ಗೆ ಬಹಳ ಖುಷಿ ಆಯ್ತು. ಸೊ ನನ್ನ ಉದ್ದೇಶ ಇಷ್ಟೇ. ಇವು ತುಂಬಾ ನೋಡಿ, ಇವತ್ತು ಸಾವಿರಾರು ಅರ್ಜಿಗಳು ಇವತ್ತು ನಮ್ಮ ಈ ಒಂದು ಉತ್ಸವಕ್ಕೆ ಇವತ್ತು ಅಪ್ಲಿಕೇಶನ್ಸ್ ಬಂದಿದೆ. ಎಷ್ಟು ಖುಷಿ ಆಗ್ತದೆ ಅಂದ್ರೆ, ಬಹಳ ಜನ ಬೇಜಾರಾಗಿದ್ದಾರೆ ನಮ್ಗೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ. ನನಗೆ ನಿಜವಾಗ್ಲೂ ಬೇಜಾರಾಗಿಲ್ಲ, ಖುಷಿ ಆಗ್ತದೆ. ಅಂದ್ರೆ ಇಷ್ಟು ಕಲೆಗೆ ಇಲ್ಲಿ ಅವಕಾಶ ಇದೆ ಆಯ್ತಾ. ಅದಕ್ಕೆ ಯಾರು ಬೇಸರ ಆಗೋದ್ ಬೇಡ. ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ವೇದಿಕೆಗಳು, ಶೈಕ್ಷಣಿಕವಾಗಿರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ರಂಗಕಲೆ ಆಗಿರ್ಬೋದು, ಕಾಂಪಿಟೇಟಿವ್ ಆಗಿರ್ಬೋದು, ಎಲ್ಲದಕ್ಕೂ ಬೇರೆ ಬೇರೆ ವೇದಿಕೆಗಳು ಸಿದ್ಧ ಮಾಡಿ ನಿಮ್ಗೆಲ್ಲರಿಗೂ ಅವಕಾಶ ಸಿಕ್ಕು, ನಿಮ್ಗೆ ಬರೇ ತಾಲೂಕು ಮಟ್ಟದಲ್ಲಿ ಅಷ್ಟೇ ಅಲ್ಲ, ಜಿಲ್ಲಾ ಮಟ್ಟ ಅಷ್ಟೇ ಅಲ್ಲ, ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಿಮ್ಮನ್ನು ಗುರುತಿಸಂತ ಕೆಲಸ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ಮತ್ತೆ ಈ ಒಂದು ನಿಜವಾಗ್ಲೂ ನೋಡಿ ಎಷ್ಟು ನಮ್ಗೆ ಈ ಒಂದು ಅಷ್ಟು ಚಿಕ್ಕ ಜಾಗದಲ್ಲಿ ಮಾಡ್ತಾ ಇದೀವಿ. ಇವತ್ತು ಇಷ್ಟು ದೊಡ್ಡ ಜಾಗದಲ್ಲಿ ಮಾಡೋದಕ್ಕೆ ಎಲ್ಲ ಅವಕಾಶ ಕೊಟ್ಟು ಇದಕ್ಕೆ ಸರ್ವ ರೀತಿಲಿ ಪ್ರೋತ್ಸಾಹ ನೀಡಿದಂತ ನಮ್ಮ ಗುಡೇಕೋಟೆ ಎಲ್ಲ ಹಿರಿಯ ಮುಖಂಡರಿಗೆ ಇವತ್ತು ನಾನು ನೋಡ್ತಾ ಇದ್ದೆ, ಒಂದು ವಾರದಿಂದ ಎಲ್ಲ ಮುಖಂಡರು, ಈ ಭಾಗದ ಮುಖಂಡರು ಕೂಡ ತಾಲೂಕು ಆಡಳಿತ ಜೊತೆಗೆ ಮುಂದೆ ನಿಂತು ನಮ್ಮ ಮನೆ ಕಾರ್ಯಕ್ರಮ ರೀತಿ ನೀವೆಲ್ಲ ಸಹಕಾರ ಕೊಟ್ರಿ. ನಿಜವಾಗ್ಲೂ ಯಾಕಂದ್ರೆ ನಾನು ಅಧಿವೇಶನದಲ್ಲಿದ್ದೆ, ಇವತ್ತೇ ಈಗ ನೇರವಾಗಿ ನಾನು ಕಾರ್ಯಕ್ರಮಕ್ಕೆ ಬಂದೆ. ಆದ್ರೆ ನೀವೆಲ್ಲರೂ ನಿಮ್ಮ ಮನೆ ಕಾರ್ಯಕ್ರಮ ರೀತಿ ಇದನ್ನ ಪ್ರೋತ್ಸಾಹ ನೀಡಿದ್ದು ನಿಜವಾಗ್ಲೂ ಇಷ್ಟು ಒಳ್ಳೆ ಯಶಸ್ವಿ ಕಾರ್ಯಕ್ರಮ ಆಗೋದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಅಗತ್ಯ ಅಂತ ಹೇಳ್ತಾ, ಮತ್ತೆ ನನ್ನ ಫೋಕಸ್ ಏನಿದ್ರು ಕಟ್ಟಕಡೆ ವ್ಯಕ್ತಿಗೂ, ಸಮಾಜದ ಕಟ್ಟಕಡೆ ವ್ಯಕ್ತಿಗೂ, ನಮ್ಮ ತಾಲೂಕಿನ ಎಲ್ಲಾ ವರ್ಗದವರೆಗೂ ಒಂದು ಸೂರು, ಒಂದು ನೆಲೆ, ಒಂದು ಉತ್ತಮ ಶಿಕ್ಷಣ, ಉತ್ತಮ ಆರೋಗ್ಯ ಸಿಗ್ಬೇಕನ್ನೋದು ಒಂದು ಆಸೆ ಇಟ್ಕೊಂಡು ಈ ಒಂದು ಕ್ಷೇತ್ರಕ್ಕೆ ನಾನು ಬಂದಿದ್ದೀನಿ. ಅದಕ್ಕೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನ್ನ ವೈದ್ಯ ಸ್ನೇಹಿತರು ಮತ್ತು ನನ್ನ ಆತ್ಮೀಯರು ಸಹಕಾರ ನೀಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಬಂದಿರ್ತಕ್ಕಂಥ ಗುರುಗಳಾಗಿರ್ಬೋದು, ನಮ್ಮ ಅಧಿಕಾರ ವರ್ಗದಾಗಿರ್ಬೋದು, ವಿಶೇಷವಾಗಿ ನಮ್ಮ ತಾಲೂಕಿಗೆ ಅವ್ರಿಗೆಲ್ಲ ತುಂಬಾ ಕಾಳಜಿ ಮತ್ತು ಪ್ರೀತಿ ಇದೆ. ಅದಕ್ಕೋಸ್ಕರ ಅವ್ರೆಲ್ಲ ಒತ್ತಡಗಳು, ಅವರೆಲ್ಲ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಹಂಪಿ ಉತ್ಸವದ್ದು ಮತ್ತು ಆಡಳಿತಾತ್ಮಕ ತುಂಬಾ ಒತ್ತಡ ಇದ್ರೆ ಕೂಡ ನಮ್ಮ ಪ್ರೀತಿಯಾಗ ಕರೆಗೆ ಹೋಗೊಟ್ಟು ಇವತ್ತು ನಮ್ಮ ಇದಕ್ಕೆ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ನಮ್ಮ ತಾಲೂಕಿನ ಜನತಾ ಪರವಾಗಿ ವಿಶೇಷ ಧನ್ಯವಾದಗಳು ತಿಳಿಸ್ತಾ, ಮತ್ತೆ ಏನು ಈ ಒಂದು ಒನಕೆ ಉತ್ಸವದ ಅಂಗವಾಗಿ ಮತ್ತು ನಮ್ಮ ತಂದೆಯವರಾದಂತ ದಿವಂಗತ NT ಬೊಮ್ಮಣ್ಣನವರ ಸ್ಮರಣಾರ್ಥಕವಾಗಿ ನಾಳೆ ಬೆಳಿಗ್ಗೆ ಈ ಭಾಗದ ಜನರಿಗೆ ಒಂದು ವಿಶೇಷ ಉಚಿತ ಆರೋಗ್ಯ ಶಿಬಿರವನ್ನು, ಬೃಹತ್ ಆರೋಗ್ಯ ಶಿಬಿರವನ್ನು ನಾವು ಏರ್ಪಾటు ಮಾಡಿದೀವಿ. ನಮ್ಮ KPS ಶಾಲೆಯಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ 1 ಗಂಟೆವರೆಗೂ ನಮ್ಮ ಆಸ್ಪತ್ರೆ ಆದಂತ ಅಕ್ಷರೈ ಫೌಂಡೇಶನ್ ನೇತೃತ್ವದಲ್ಲಿ ಮತ್ತು ವಿಶೇಷವಾಗಿ ನಮ್ಮ ವೈದ್ಯ ಮಿತ್ರರು, ರಾಜ್ಯ ಮಟ್ಟದ ಬೆಂಗಳೂರಿನ ಹೆಸರಾಂತ ವೈದ್ಯರು ಇವತ್ತು
ನಾಳೆ ಬಂದು ನಿಮ್ಗೆ ಎಲ್ಲಾ ರೀತಿ ಎಲ್ಲಾ ಸ್ಪೆಷಲಿಟೀಸ್, ಬರೀ ಕಣ್ಣಿಂದ ಅಷ್ಟೇ ಅಲ್ಲ, ಎಲ್ಲಾ ಸ್ಪೆಷಲಿಸ್ಟು ನಾಳೆ ಉಚಿತ ಔಷಧಿಯೊಂದಿಗೆ ಮತ್ತು ECG ಮತ್ತು ರಕ್ತ ಪರೀಕ್ಷೆಯೊಂದಿಗೆ ನಾಳೆ ಬೆಳಗ್ಗೆ ಒಂದು ಉಚಿತ ಆರೋಗ್ಯ ಶಿಬಿರ ಇದೆ. ಅದನ್ನ ಎಲ್ಲ ಈ ಭಾಗದ ಬಂಧುಗಳು ಆ ಉಚಿತ ಆರೋಗ್ಯ ಶಿಬಿರದ ಒಂದು ಇದನ್ನ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರನ್ನ ಕಳಕಳಿ ಮಾಡ್ತಾ ಇದ್ದೀನಿ. ನಮಸ್ಕಾರ. ಇರ್ತಕ್ಕಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿವಕುಮಾರ್ ಸಾಹೇಬರಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ BZ ಜಮೀರ್ ಖಾನ್ ಅಹಮದ್ ಅವರಿಗೆ ಮತ್ತು ಈ ಸಂಸದರಾದಂತ ತುಕಾರಾಮ್ ಅವರಿಗೆ ಮತ್ತು ಪ್ರವಾಸೋದ್ಯಮ ಸಚಿವರಾದಂತ ಸನ್ಮಾನ್ಯ HK ಪಾಟೀಲ್ ಸಾಹೇಬರಿಗೆ ಮತ್ತು ವಿಶೇಷವಾಗಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರ್ಯದರ್ಶಿಗಳಾದಂತ J ಮಂಜುನಾಥ್ ಅವರಿಗೆ ಮತ್ತು ಕನ್ನಡ ಮತ್ತು ಪ್ರವಾಸೋದ್ಯಮ ಕಾರ್ಯದರ್ಶಿಗಳಾದಂತ ಡಾಕ್ಟರ್ ತ್ರಿಲೋಕ್ ಚಂದ್ರ ಅವರಿಗೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕರಾದಂತ ಶ್ರೀಮತಿ ಗಾಯತ್ರಿ ದೇವಿ ಅವರಿಗೆ ಮತ್ತು ಜಿಲ್ಲಾಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ, ವಿಶೇಷವಾಗಿ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಈ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಬಹಳ ಶ್ರಮ ಪಟ್ಟಿದ್ದಾರೆ. ನಮ್ಮ ತಹಶೀಲ್ದಾರ್ ಆಗಿರ್ಬೋದು, ಮತ್ತೆ ನಮ್ಮ EOS ಆಗಿರ್ಬೋದು, ನಮ್ಮ BO ಆಗಿರ್ಬೋದು, ಎಲ್ಲರೂ ಸೇರಿ ಒಂದು ತಂಡವಾಗಿ ಈ ಒಂದು ಅವಿರತವಾಗಿ ಶ್ರಮಿಸಿ ನಮ್ಮ ಮುಖಂಡರ ಜೊತೆಗೆ ಅವರೆಲ್ಲ ಶ್ರಮಿಸಿ ಮತ್ತು ನಮ್ಮ ಇದು ಒಂದು ಕಾರ್ಯಕ್ರಮಕ್ಕೆ ಸ್ವಚ್ಛತೆಗಾರರು ಪಂಚಾಯತಿಗೆ ಎಷ್ಟು ಶ್ರಮ ವಹಿಸಿ ಮಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಸಾಲದು. ನಾಳೆ ಅವ್ರಿಗೆಲ್ಲ ವಿಶೇಷವಾಗಿ ಈ ಭಾಗದ ಮುಖಂಡರಿಗೆ, ಇಲ್ಲಿ ಸಮಾಜ ಸೇವಕರಿಗೆ ಎಲ್ಲರಿಗೂ ನಾಳೆ ಒಂದು ಸನ್ಮಾನ ಮಾಡಂತ ಕೆಲಸ ಮಾಡ್ತಾ, ಮತ್ತೆ ಎಲ್ಲಾ ಒಂದು ಈ ಒಂದು ಸಹಕಾರ ಕೊಟ್ಟಂತ ಈ ಒಂದು ಯಶಸ್ವಿ ಕ್ರಮಕ್ಕೆ ಪ್ರತಿಯೊಬ್ಬ ಎಲ್ಲಾ ಮುಖಂಡರಿಗೂ, ಪ್ರತಿಯೊಬ್ಬದವ್ರಿಗೂ, ಎಲ್ಲಾ ಪಕ್ಷದವ್ರಿಗೂ, ಎಲ್ಲಾ ಸಮಾಜದವ್ರಿಗೂ, ಪ್ರತಿಯೊಬ್ಬರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತೆ ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ನೋಡಿ, ಇವಂತ ಒಂದು ಸಣ್ಣ ಹಳ್ಳಿಗೆ ಇವತ್ತು ರಾಜ್ಯ ಮಟ್ಟದ ವರದಿಗಾರರು, ಮಾಧ್ಯಮ ಮಿತ್ರರು ನಮ್ಮ ಪ್ರೀತಿಯ ಕರೆಗೋಗೊಟ್ಟು ಬಂದಿದ್ದಾರೆ. ನಿಜವಾಗ್ಲೂ ಇಲ್ಲಿ ಒಂದು ಒಳ್ಳೆ ನೆನಪುಗಳನ್ನು ನೀವು ತಗೊಂಡೋಗಿ ನಿಮ್ಮ ಒಂದು ಒಳ್ಳೆ ಈ ಹಿಂದುಳಿದ ತಾಲೂಕಿಗೆ, ಹಿಂದುಳಿದ ಹೋಬಳಿಗೆ ನಿಮ್ಮ ಏನು ಫೋಕಸ್, ನಮ್ಮ ಒಂದು ಕಣ್ಣಿನ ಫೋಕಸ್ ಏನು ಈ ಪೇಷಂಟ್ಗಳ ಮೇಲೆ ಇದೆ, ಅದೇ ರೀತಿ ನಮ್ಮ ಡೆವಲಪ್ಮೆಂಟ್ ಮೇಲೆ ಕೂಡ ನಿಮ್ಮ ಒಳ್ಳೆಯ ಕಣ್ಣುಗಳು ಇರ್ಲಿ ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಿಶೇಷವಾಗಿ ನನ್ನ ತಾಯಿ, ನನ್ನ ತಂದೆ ಮತ್ತು ನನ್ನ ಸಹೋದರ ಮತ್ತು ನನ್ನ ಎಲ್ಲಾ ಕೆಲಸಗಳಿಗೆ ಯಾವತ್ತೂ ನನ್ನ ಜೊತೆಗೆ ನನಗೆ ಬೆಂಬಲವಾಗಿ ನಿಂತಿರ್ತಕ್ಕಂತ ನನ್ನ ಪತ್ನಿ ಡಾಕ್ಟರ್ ಪುಷ್ಪ ಮತ್ತು ಎಲ್ಲ ನಮ್ಮ ಕುಟುಂಬ ವರ್ಗದವರಿಗೂ ಕೂಡ ನನ್ನ ಪ್ರೀತಿಯ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಈ ಒಂದು ಕಾರ್ಯಕ್ರಮ ನಮ್ದಲ್ಲ, ನಿಮ್ಮದು. ನೀವೆಲ್ಲರೂ ಭಾಗವಹಿಸಬೇಕು. ನೀವು ಯಶಸ್ವಿಗೊಳಿಸೋದಕ್ಕೆ ನೀವೆಲ್ಲರೂ ಶಾಂತಿಯಿಂದ ಕಾರ್ಯಕ್ರಮ ನೋಡಿ ಸಂಭ್ರಮಿಸಿ ಯಶಸ್ವಿಗೊಳಿಸಬೇಕಂತೇಳಿ ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಓಬವ್ವ. ಒನಕೆ ಓಬವ್ವನ ಉತ್ಸವ ಇದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ. ಇಲ್ಲೆಲ್ಲರೂ ಕೂಡ ಬಹಳ ಶಾಸಕರು ಈ ಸರಿ ಒಂದು ಒಳ್ಳೆ ಜಾಗದಲ್ಲಿ ಪ್ರಶಾಂತವಾಗಿದೆ, ಗಾಳಿ ಚೆನ್ನಾಗಿ ಬೀಸ್ತಾ ಇದೆ, ಅದರ ಜೊತೆಗೆ ಕಿವಿಗೆ ಇಂಪಾಗುವಂತ ಸಂಗೀತ ಕೇಳಕ್ ಬಂದಿರೋರು ನೀವು. ಆದರೂ ಕೂಡ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನ ಹೆಮ್ಮೆ ಒನಕೆ ಓಬವ್ವ ಶಾಸಕರ ಜೊತೆ ಪಕ್ಕದಲ್ಲಿ ಕುಂತಾಗ ಅವರು ಒಂದು ಮಾತನ್ನ ನನಗೆ ಹೇಳಿದ್ರು, ನಮ್ಮ ತಾಯಿ ಹೆಸರು ಓಬವ್ವ ಅಂತ. ನನಗೆ ಬಹಳ ಸಂತೋಷ ಆಯ್ತು. ಅವರನ್ನ ಹಡೆದ ತಾಯಿ ಓಬವ್ವ, ಅವರ ಏನು ಕ್ಷೇತ್ರ ಇದೆಯಲ್ಲ ಅದು ಆ ನೆಲ ಯಾರ್ದಂದ್ರ ಅದು ಕೂಡ ಓಬವ್ವಂದು. ಅದಕ್ಕ ಹೆತ್ತ ತಾಯಿಗೂ ಹೊತ್ತ ಮಣ್ಣಿಗೂ ಕೂಡ ಕೀರ್ತಿ ತಂದವ್ರು ಯಾರಂದ್ರ ಅದು NT ಶ್ರೀನಿವಾಸ್ ಸರ್ ಅಂತ ಹೇಳಿ ನನಗೆ ಅನಿಸುತ್ತೆ. ಯಾಕಂದ್ರೆ ಬಹಳ ಚೆನ್ನಾಗಿದೆ ಆ ರಿಲೇಶನ್ಶಿಪ್. ಓಬವ್ವ ಅವರಿಗೆ ಜನ್ಮ ಕೊಟ್ರೆ ಇವತ್ತು ಒನಕೆ ಓಬವ್ವನ ಜನ್ಮದ ಸಾರ್ಥಕತೆಯನ್ನ ಇಡೀ ನಾಡಿಗೆ ಒನಕೆ ಓಬವ್ವನ ಉತ್ಸವದ ಮೂಲಕ ಮುಟ್ಟಿಸ್ತಾ ಇದಾರಲ್ಲ, ಇದಕ್ಕ ನೀವೆಲ್ಲರೂ ಜೋರಾದ ಚಪ್ಪಾಳೆಯನ್ನ ಅವರಿಗೆ ತಟ್ಟಬೇಕೆನ್ನುವಂತ ಮಾತನ್ನು ಹೇಳಕ್ ಇಚ್ಛೆ ಪಡ್ತೀನಿ. ಜಗತ್ತಿನ ಇತಿಹಾಸದಲ್ಲಿ ವೀರನಿಗೆ ಮಾತ್ರ ಯುಗಗಳಲ್ಲೂ ಕೂಡ ಬೆಲೆ ಇದೆ, ರಣಹೇಡಿಗೆ ಬೆಲೆ ಇಲ್ಲ.
ಯಾವುದೇ ಜಗತ್ತಿನ ಇತಿಹಾಸ ತೆಗೆದು ನೋಡ್ರಿ, ನಿಮಗೆ ಆಶ್ಚರ್ಯ ಅನಿಸ್ಬಹುದು. ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಹೆಣ್ಣು, ಆಕಿ ಯಾರು? ರಾಣಿ ಆಗಿದ್ಲು. ಮತ್ತ ಕೆಳದಿ ಚೆನ್ನಮ್ಮ, ಆಕಿ ಯಾರು? ಆಕಿನೂ ಕೂಡ ರಾಣಿ. ಕಿತ್ತೂರು ರಾಣಿ ಚೆನ್ನಮ್ಮ ರಾಣಿ, ಕೆಳದಿ ಚೆನ್ನಮ್ಮ ರಾಣಿ, ರಾಣಿ ಅಬ್ಬಕ್ಕ ರಾಣಿ. ಆದರೆ ಇನ್ನೊಂದು ಬಹಳ ನೋಡ್ರಿ, ಅವರೆಲ್ಲ ರಾಣಿಯರು, ಅವರು ವೀರರಾಗಿದ್ದು ದೊಡ್ಡ ಮಾತಲ್ಲ ಅಂದ್ರೆ ಅವ್ರು ರಾಣಿಯರು. ಆದ್ರೆ ಒಬ್ಬ ಕಹಳೆಯನ್ನ ಊದುವ ವಂಶದಲ್ಲಿ ಹುಟ್ಟಿ ಕಿತ್ತೂರನ್ನ ಕಾಪಾಡಿದ ದುರ್ಗೆಯಾಗಿ ನಿಂತಲ್ಲ ಒನಕೆ ಓಬವ್ವ. ಅದು ಇತಿಹಾಸ, ಅದು ಕೂಡ ನೆನಪಿಟ್ಟುಕೊಳ್ಳುವಂತಹ ಇತಿಹಾಸ. ಹಾಗಾಗಿ ಇವತ್ತಿನ ದಿನ ಒಬ್ಬ ಕಹಳೆಯನ್ನ ಊದುವಂತಹ ಹೆಣ್ಣು ಮಗಳು ಕೂಡ ಆಕೆ ಕೈಯಲ್ಲಿ ಒಣಕೆ ಇತ್ತು. ಆಕೆ ಕೈಯಲ್ಲಿ ಒಣಕೆ ಬದಲು ಏನಾದ್ರೂ ಆಕೆಗೆ ಒಳ್ಳೆಯ ಯುದ್ಧದ ಟ್ರೈನಿಂಗ್ ಏನನ್ನ ಕೊಟ್ಟಿದ್ರೆ ಇವತ್ತು ಹೈದರಾಲಿಯ ಸೈನ್ಯ ದುರ್ಗದ ಒಂದು ಕಲ್ಲನ್ನು ಕೂಡ ಮುಟ್ಲಿಕ್ಕೆ ಬಿಡ್ತಿದ್ದಿಲ್ಲ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಅಂತ ಒನಕೆ ಓಬವ್ವ ಇವತ್ತು ನಮ್ಮ ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ಆಕೆಯನ್ನ ಇವತ್ತು ಸ್ಮರಿಸುವಂತ ದಿನ. ನೋಡ್ರಿ, ಒಬ್ಬ ತಾಯಿ, ನಾನು ಬಹಳ ಸರಿ ಒಂದು ಮಾತು ಹೇಳ್ತಿರ್ತೀನಿ, ಒಂದ್ ಮಾತು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನಾನು ಬಹಳ ಕಾರ್ಯಕ್ರಮದಲ್ಲಿ ಹೇಳ್ತಿರ್ತೀನಿ, 100 ಜನ ಗುರುಗಳನ್ನ ಒಂದು ಕಡೆ ನಿಲ್ಲಿಸ್ಬೇಕಂತೆ, 100 ಜನ ಗುರುಗಳನ್ನ ಒಂದು ಕಡೆ ನಿಲ್ಲಿಸ್ಬೇಕಂತೆ, ಒಬ್ಬ ತಾಯಿಯನ್ನ ಒಂದ್ ಕಡೆ ನಿಲ್ಲಿಸ್ಬೇಕಂತೆ. ಒಬ್ಬ ತತ್ವಜ್ಞಾನಿ ಹೇಳ್ತಾನೆ ಯಾರು ಶ್ರೇಷ್ಠ ಅಂದ್ರೆ 100 ಜನ ಗುರುಗಳಿಗಿಂತ ನಮ್ಮನ್ನ ಹೆತ್ತಿರ್ತಕ್ಕಂಥ ಒಬ್ಬ ತಾಯಿ ಶ್ರೇಷ್ಠ ಎನ್ನುವಂತ ಮಾತನ್ನ ಬರೀತಾನೆ. ಅದಕ್ಕ ಇವತ್ತು ನಮ್ಮ ಒನಕೆ ಓಬವ್ವನ ತವರೂರು, ಈ ಒಂದು ಗಂಡು ಮೆಟ್ಟಿನ ನಾಡು. ಇವತ್ತು ನಮ್ಮ ಕೂಡ್ಲಿಗಿ ಅಂದ್ರೆ ಎಷ್ಟೋ ಜನಕ್ಕೆ ಕೂಡ್ಲಿಗಿ ಅಂತ ಹೆಸರು ಹೇಳಿದ ಕೂಡಲೇ ಏನೇನೋ ಕಲ್ಪನೆಗಳು ಬರ್ತವೆ. ಆದ್ರೆ ಕೂಡ್ಲಿಗಿ ಅಂತ ಅಂದ್ರೆ ಇಲ್ಲಿ ಒನಕೆ ಓಬವ್ವ ಹುಟ್ಟಿದ್ದ ಊರ ಅನ್ನುವಂತ ಕಲ್ಪನೆಯನ್ನು ಬರೋಂಗ್ ಮಾಡಿದ್ದು ಈ ಒಂದು ಒನಕೆ ಓಬವ್ವನ ಉತ್ಸವ. ಅದನ್ನು ಮಾಡಿರ್ತಕ್ಕಂಥದ್ದು ಈ ನೆಲದ ಮಗನಾಗಿರ್ತಕ್ಕಂಥ ಶ್ರೀಯುತಿ NT ಶ್ರೀನಿವಾಸ್ ಅವರು ನಿಜಕ್ಕೂ ಕೂಡ ಬಹಳ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ. 3ನೇ ವರ್ಷದ ಈ ಕಾರ್ಯಕ್ರಮ ಇಷ್ಟೆಲ್ಲ ಸಂಭ್ರಮ ಸಡಗರದಿಂದ ಕೂಡಿದೆ ಅಂದ್ರೆ ಇನ್ನು ಹೆಚ್ಚು ಹೆಚ್ಚು ಇದು ಆಗಿ ನಾಡಿಗೆ, ನುಡಿಗೆ, ಇತಿಹಾಸಕ್ಕೆ ಕೊಟ್ಟಿರ್ತಕ್ಕಂಥ ವೀರ ವನತೆಯರನ್ನ ನೆನೆಸಿಕೊಳ್ಳುವಂತ ಕಾರ್ಯಕ್ರಮ ಇದಾಗ್ಲಿ ಅನ್ನುವಂತ ಮಾತನ್ನ ಹೇಳ್ತಾ ನನಗೆ ಇಲ್ಲಿ ಕರೆಸಿ ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ತಾಲೂಕು ಆಡಳಿತಕ್ಕೂ ಶಾಸಕರಿಗೂ ವೇದಿಕೆ ಮೇಲಿನ ಎಲ್ಲರಿಗೂ ನಮ್ಮ ಕೂಡ್ಲಿಗಿ ಹೆಮ್ಮೆಯ ಎಲ್ಲ ತಾಯಂದಿರಿಗೂ ಕೂಡ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಶೋಭ್ಯಾಗ್. ಈಗಾಗಲೇ ನಮ್ಮ ಚಿತ್ತರಿಗೆ ಸಿದ್ದಯ್ಯನಕೋಟೆಯ ಪೂಜ್ಯರು ಹೇಳಿದಂತೆ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಕಳೆದ 3 ವರ್ಷಗಳಿಂದ ಬಹಳಷ್ಟು ಅದ್ಭುತವಾಗಿ ನಡೆಕೊಂಡು ಬಂದಿರತಕ್ಕಂಥದ್ದಾಗಿದೆ. ನಮ್ಮ ಕ್ಷೇತ್ರದ ಶಾಸಕರ ಒಂದು ಇಚ್ಛಾಶಕ್ತಿಯಿಂದ ಈ ಒಂದು ಕಾರ್ಯಕ್ರಮ ಕಳೆದ 3 ವರ್ಷಗಳಿಂದ ನಡೀತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ನಮ್ಮ ಒಂದು ಮಾತು ಹೇಳ್ತಾರೆ, ಇತಿಹಾಸವನ್ನ ತಿಳಿದವ ಇತಿಹಾಸವನ್ನ ಸೃಷ್ಟಿಸಲಾರ ಎಂಬ ಮಾತಿನಂತೆ ನಮ್ಮ ಒಂದು ನಾಡಿನ ಇತಿಹಾಸವನ್ನ ತಿಳ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅಂತ ಒಂದು ಇತಿಹಾಸ ಪರಂಪರೆ ಮತ್ತು ನಮ್ಮ ಪಾಳೆಗಾರರ ಒಂದು ಎಲ್ಲ ಜೀವನ ಚರಿತ್ರೆ ಮತ್ತು ಅಂತರ ಮಹತ್ವವಂತ ತಿಳಿಸ್ತಕ್ಕಂಥ ಉತ್ಸವ ಈ ಒಂದು ಉತ್ಸವ ಆಗಿರ್ತಕ್ಕಂಥದ್ದಾಗಿದೆ. ಕೂಡ್ಲಿಗಿ ತಾಲೂಕಿಗೆ ತಮ್ಮದೇ ಆದಂತಹ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥದ್ದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಅಂತ ಒಂದು ಐತಿಹಾಸಿಕ ಹಿನ್ನೆಲೆ ಇರಬಹುದು, ನಮ್ಮ ಕ್ಷೇತ್ರದ ವೈಶಿಷ್ಟ್ಯತೆ ಇರಬಹುದು, ಸಾಂಸ್ಕೃತಿಕತೆ, ಇಂಥ ಎಲ್ಲವನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸಿ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಶಾಸಕರು ಇಂಥ ಒಂದು ಉತ್ತಮವಾದಂತ ಕಾರ್ಯವನ್ನ ಮಾಡೋದ್ರ ಮುಖಾಂತರ ಯುವಕರಲ್ಲಿ ಒಂದು ನಮ್ಮ ನಾಡಿನ ಚರಿತ್ರೆಯನ್ನು ತಿಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳಷ್ಟು ಸಂತೋಷದ ವಿಚಾರ. ಇಂಥ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನ ಸಾಂಸ್ಕೃತಿಕ ಒಂದು ಹಿನ್ನೆಲೆ ಇರಬಹುದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಪರಿಚಯಿಸುವ ಮುಖಾಂತರ ನಮ್ಮ ನಾಡಿಗೆ ಉತ್ತಮವಾದಂತ ಕೊಡುಗೆ ನೀಡತಕ್ಕಂಥ ನಿಟ್ಟಿನಲ್ಲಿ ಶಾಸಕರು ಒಂದು ಕಾರ್ಯೋನ್ಮುಖರಾಗಿರ್ತಕ್ಕಂಥ ಸಂತೋಷದ ವಿಚಾರ. ಈಗ ನಾವೆಲ್ಲರೂ ಸಹ ಒಂದು ಕ್ಷೇತ್ರದ ಅಭಿವೃದ್ಧಿ ಅಂದ್ರೆ ರಸ್ತೆ ಮತ್ತು ಕಟ್ಟಡಗಳ ಬಗ್ಗೆನೇ ಸಾಕಷ್ಟು ಆಲೋಚನೆ ಮಾಡ್ತೀವಿ. ಬರೀ ಅಭಿವೃದ್ಧಿ ಅಂದ್ರೆ ಅದೊಂದೇ ಅಲ್ಲ, ಇನ್ನು ನಮ್ಮ ನಾಡಿನ ಸಂಸ್ಕೃತಿಯನ್ನ ಪರಿಚಯಿಸ್ತಕ್ಕಂಥದ್ದು, ನಮ್ಮ ನಾಡಿನಲ್ಲಿರ್ತಕ್ಕಂಥ ವೈಶಿಷ್ಟ್ಯತೆಯನ್ನ ಪರಿಚಯಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡೋದು ಸಹ ಒಂದು ಅಭಿವೃದ್ಧಿ ಕಾರ್ಯ ಅಂತ ಭಾವಿಸುತ್ತಾ ಅಂತ ಒಂದು ಎಲ್ಲ ಕಾರ್ಯಗಳಿಗೆ ನಮ್ಮ ಕ್ಷೇತ್ರದ ಎಲ್ಲ ನಾಗರಿಕ ಬಂಧುಗಳ ಸಹಕಾರ ಸದಾ ಶಾಸಕರಿಗಿರ್ತದೆ ಅಂತ ಮಾತನ್ನು ಸಹ ಹೇಳುತ್ತಾ ಇಂಥ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ನಮ್ಮ ನಾಡಿಗೆ ಉತ್ತಮವಾದಂತ ಸಂದೇಶವನ್ನು ಕೊಡ್ತಕ್ಕಂಥ ಶ್ರೀನಿವಾಸ್ ಸರ್ ಅವರಿಗೂ ಅಭಿನಂದನೆಗಳು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಉತ್ತಮ ರೀತಿಯಲ್ಲಿ ನಡೀಲಿ, ಉತ್ತಮವಾದಂತಹ ಸಂದೇಶವನ್ನು ನೀಡಲಿ ಅಂತ ಒಂದು ಶುಭವನ್ನು ಹಾರೈಸುತ್ತಾ ನಾನು ಒಂದೆರಡು ಮಾತ್ರ ವಿರಾಮ ನೀಡುತ್ತೇನೆ.
ಪೂಜ್ಯರಿಗೆ ಸುಸ್ಥಲ ಬ್ರಹ್ಮಿ ಶ್ರೀ ಪ್ರಶಾಂತ್ ಸಾಗರ್ ಶಿವಾಚಾರ್ಯ ಮಹಾಸ್ವಾಮಿಗಳವರ ಶ್ರೀಪಾದಗಳಿಗೆ ನಮ್ಮ ಅನಂತ ಭಕ್ತಿಯ ನಮನಗಳನ್ನು ಸಮರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಕೂಡ್ಲಿಗಿ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂತ ಕವಿತಾ ಮನ್ನಿಕೇರಿ ಮೇಡಮ್ ರವರೇ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಜಾಹ್ನವಿ ಮೇಡಮ್ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಗುಡೇಕೋಟೆ ಐತಿಹಾಸಿಕ ತಾಣ ಒನಕೆ ಓಬವ್ವನ ತವರೂರು ಚಿತ್ರದುರ್ಗದ ಕೋಟೆಯನ್ನು ಸಂರಕ್ಷಣೆ ಮಾಡಿದಂತ ವೀರ ಮಹಿಳೆ ನಮ್ಮ ಗುಡೇಕೋಟೆಯ ಹೆಣ್ಣು ಮಗಳು ಅಂತ ಹೇಳೋದಕ್ಕೆ ಇವತ್ತು ತುಂಬಾ ಸಂತೋಷ ಮತ್ತು ಗರ್ವ ಇದೆ. ಇವತ್ತು ಗುಡೇಕೋಟೆಯ ಒನಕೆ ಓಬವ್ವನ ಚರಿತ್ರೆಯನ್ನು ಇವತ್ತು ನಾಡಿನಾದ್ಯಂತ ಸಾರಲು ಇವತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಇವತ್ತು ಈ ಒಂದು ಅದ್ಭುತವಾದಂತ ಉತ್ಸವವನ್ನು ತಾವು ತಂದು ಈ ಒಂದು ಗುಡೇಕೋಟೆಗೆ ಒಂದು ಶಿಖರ, ಗುಡೇಕೋಟೆಗೆ ಒಂದು ಕಿರೀಟ ಕೊಟ್ಟಂತೆ ಇವತ್ತು ಅಚ್ಚುಕಟ್ಟಾಗಿ ಇಷ್ಟೊಂದು ಕಾರ್ಯಕ್ರಮ ಆಗಿದೆ. ಹಾಗೆ ಈ ಒಂದು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರನ್ನು ನಮ್ಮ ಗುಡೇಕೋಟೆ ಯಾವತ್ತೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಗುಡೇಕೋಟೆಗೆ ಇಡೀ ರಾಜ್ಯದಲ್ಲಿ ಏನಾದ್ರೂ ಹೆಸರು ಬಂದಿದೆ ಅಂತಂದ್ರೆ ಅದು ಅವರಿಂದ ಇಂತ ಒಳ್ಳೆ ಅಡಿಪಾಯ ಹಾಕಿರುವಂತ ನಮ್ಮ ಶಾಸಕರಿಗೆ ನಮ್ಮ ಗುಡೇಕೋಟೆ ಸಮಸ್ತ ಜನತೆ ಪರವಾಗಿ ಅವರಿಗೆ ಅನಂತ ಕೋಟಿ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತಿದ್ದೇನೆ. ಅವರಿವರ ಅನ್ನದೇ ಎಲ್ಲರೂ ಇವನ್ ಯಾರನ್ನು ಬೇಡ, ಇವ ನಮ್ಮವ ಅಂತೇಳಿ ಅವರು ಕೂಡ ಇವರು ಅಂತ ಯಾವ ಭೇದ ಭಾವ ಮಾಡ್ತಾನೆ ಎಲ್ಲರೂ ನನ್ನವರು, ಎಲ್ಲರೂ ಬನ್ನಿ, ಎಲ್ಲರೂ ನನ್ನವರೇ ಅಂತೇಳಿ ಇವತ್ತು ಅಂತ ದೊಡ್ಡ ಮನಸ್ಸಿರುವಂತ ವ್ಯಕ್ತಿ. ಅದಕ್ಕೆ ಇವತ್ತು ಅವರಿಗೆಲ್ಲರ ಸಂಪೂರ್ಣ ಸಹಕಾರ ನಮ್ ಜೊತೆ, ಹಾಗೆ ನಿಮ್ಮೆಲ್ಲರ ಸಹಕಾರ ಅವ್ರಿಗೆ ಇರುತ್ತೆ ಅಂತ ಹೇಳುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಮತ್ತೆ ಹಾಗೆ ಈ ಒಂದು ಸುಂದರ ವೇದಿಕೆಯನ್ನು ನಿರ್ಮಾಣ ಮಾಡಲು ಸ್ಥಳಾವಕಾಶ ಕೊಟ್ಟಂತ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಅನಂತ ಕೋಟಿ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.